وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ತಲೆನೋವಿಗೆ ಇನ್ನು ಮುಂದೆ ಮಾತ್ರೆ ಬೇಡ, ಇಲ್ಲಿದೆ ಸೂಕ್ತ ಪರಿಹಾರ. ಇದನ್ನು ನೀವು ಮಾಡುವುದಾದರೆ ಶಾಶ್ವತವಾಗಿ ನಿಮಗೆ ತಲೆನೋವು ಉಂಟಾಗುವುದನ್ನು ತಡೆಯಬಹುದು. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಮೈಗ್ರೇನ್ ಆಗಲಿ ಮತ್ತಿತರ ತಲೆನೋವಿನಿಂದ ನೀವು ದುಃಖಿಸಬೇಕಾದಂತಹ ಅವಸ್ಥೆ ನಿಮಗೆ ಬರಲ್ಲ. ಈ ಒಂದು ಚಿಕಿತ್ಸೆಯನ್ನು ನೀವು ಮಾಡಿ ನೋಡಿ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಉಬೈದಿಲ್ಲಾ ಇಬ್ನ್ ಅಲಿ ಇಬ್ನ್ ಅಬಿ ರಾಫಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ ಜದ್ದತಿಹಿ ಸಲ್ಮಾ ಖಾದಿಮಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲತ್. ಅವರ ಅಜ್ಜಿಯಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಾದಿಮಾದಂತಹ ಸಲ್ಮಾ ರಲಿಯಲ್ಲಾಹು ಅನ್ಹಾ ರವರಿಂದ ನಿವೇದನೆ. ಮಹದಿಯವರು ಹೇಳುತ್ತಾರೆ, ಮಾಕಾನ ಅಹದುನ್ ಯಸ್ತಕಿ ಇಲಾ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ವಜಅನ್ ಫಿ ರಅಸಿಹಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತಲೆನೋವಿನಿಂದ ದುಃಖವನ್ನು ಅನುಭವಿಸುತ್ತಿರುವಂತಹ ವ್ಯಕ್ತಿಗಳು ಅದಕ್ಕೆ ಪರಿಹಾರಕ್ಕಾಗಿ ಬಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಲ್ಲ ಕಾಲ ಈ ರೀತಿ ಅಲ್ಲದೆ ಹೇಳುತ್ತಿರಲಿಲ್ಲ, ಇಹ್ತಜಿಮ್, ನೀವು ಹಿಜಾಮ ಮಾಡಿ ಎಂದು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತಲೆನೋವು ಎಂದು ಹೇಳಿಕೊಂಡು ಬರುವಂತಹ ವ್ಯಕ್ತಿಗಳೊಂದಿಗೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಂತಹ ಚಿಕಿತ್ಸೆ ಅದು ಹಿಜಾಮವಾಗಿದೆ ಎಂದು. ಆದ್ದರಿಂದ ನಮ್ಮ ನಡುವೆ ಇಂದು ತಲೆನೋವಿನಿಂದ ದುಃಖಿಸುತ್ತಿರುವಂತಹ ವ್ಯಕ್ತಿಗಳೊಮ್ಮೆ ಹಿಜಾಮ ಮಾಡಿ ನೋಡಿ, ನಿಮ್ಮ ತಲೆನೋವು ಅದರಿಂದ ಕಡಿಮೆಯಾಗುತ್ತದೆ. ಇಲ್ಲಿ ನಾವು ತಿಳಿಯಬೇಕಾದದ್ದು ಎಲ್ಲ ತಲೆನೋವಿಗೆ ಹಿಜಾಮ ಪರಿಹಾರ ಎಂದಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದಂತಹ ತಲೆನೋವಿಗೆಲ್ಲ ಹಿಜಾಮ ಪರಿಹಾರವಾಗಿತ್ತು. ನಮ್ಮ ನಡುವೆ ಇರುವಂತಹ 90% ತಲೆನೋವಿಗೂ ಕೂಡ ಹಿಜಾಮ ಪರಿಹಾರವಾಗುತ್ತದೆ. ಇನ್ನು ಕೆಲವು ತಲೆನೋವುಗಳಿಗೆ ಹಿಜಾಮ ಪರಿಹಾರವಾಗಲ್ಲ. ಆದ್ದರಿಂದ ವೈದ್ಯರ ಸಲಹೆಯಂತೆ ನೀವು ಹಿಜಾಮ ಮಾಡಿ ನೋಡಿ, ಅಥವಾ ಹಿಜಾಮ ಮಾಡುವಂತಹ ವೈದ್ಯರನ್ನು ಸಂಪರ್ಕಿಸಿ ನಿಮ್ಮ ತಲೆನೋವಿನ ಕುರಿತು ಹೇಳಿದರೆ ಅವರು ಅದರ ಕುರಿತಿರುವಂತಹ ಸ್ಪಷ್ಟವಾಗಿ ಹಿಜಾಮ ಮಾಡಿದರೆ ಈ ತಲೆನೋವು ಕಮ್ಮಿಯಾಗುತ್ತದಾ ಇಲ್ಲವೋ ಎಂದು ಹೇಳ್ತಾರೆ. ಆದರೂ ಕೂಡ ನಾವು ತಿಳಿಯಬೇಕಾದುದು ಅಧಿಕವಾಗಿಯೂ ಕೂಡ ತಲೆನೋವು ಹಿಜಾಮದಿಂದ ಕಡಿಮೆಯಾಗುತ್ತದೆ. ಆದ್ದರಿಂದ ಈ ಒಂದು ಹದೀಸ್ ತರಗತಿಯಲ್ಲಿ ಕೇಳುವಂತಹ ನಿಮಗೆ ಆ ರೀತಿಯಾದಂತಹ ಸಮಸ್ಯೆ ಇದ್ದರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರಿದ್ದರೆ, ನಿಮ್ಮ ಗೆಳೆಯರಲ್ಲಿ ಯಾರಿಗಾದರಿದ್ದರೆ ಅವರಿಗೆ ಈ ಒಂದು ತರಗತಿಯನ್ನು ನೀವು ಕಳುಹಿಸಿಕೊಡಿ. ಅವರು ಕೂಡ ಇದರಿಂದ ಉಪಕಾರವನ್ನು ಪಡೆಯಲಿ. ನಿಮ್ಮ ಪರಿಸರದಲ್ಲಿ ಅಥವಾ ನಿಮ್ಮ ಊರಲ್ಲಿ ಎಲ್ಲಾದರೂ ಹಿಜಾಮ ಕೇಂದ್ರ ಇದ್ದರೆ ಅಲ್ಲಿಗೆ ಹೋಗಿ ಆ ತಲೆನೋವಿರುವಂತಹ ವ್ಯಕ್ತಿಗೆ ಹಿಜಾಮ ಮಾಡಿಕೊಡಿ. ಖಂಡಿತವಾಗಿಯೂ ಆ ತಲೆನೋವಿಗೆ ಶಾಶ್ವತವಾದಂತಹ ಪರಿಹಾರ ಅದರಿಂದ ಸಿಗಲಿದೆ. ಮಾತ್ರವಲ್ಲ, ಹಿಜಾಮ ಎಂಬಂತಹ ಒಂದು ಚಿಕಿತ್ಸೆ ಅದರಿಂದಾಗಿ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನಮಗೆ ಸಿಗಲಿದೆ. ಶರೀರದ ಒಂದೊಂದು ಭಾಗಗಳಲ್ಲಿರುವಂತಹ ನೋವಿಗೂ ಕೂಡ ಹಿಜಾಮ ಮಾಡುವುದರಿಂದ ಶಾಶ್ವತ ಪರಿಹಾರ ನಿಮಗೆ ಸಿಗಲಿದೆ. ಮಾತ್ರವಲ್ಲ, ಹಿಜಾಮ ಸುನ್ನತ್ತೂ ಕೂಡ ಆಗಿದೆ. ಜೀವನದಲ್ಲಿ ಹಿಜಾಮ ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಮಾಡುವುದರಿಂದ ಶರೀರದಲ್ಲಿರುವಂತಹ ಕೆಟ್ಟ ರಕ್ತಗಳು ನಿಮಗೆ ವಾಸಿಯಾಗಲಿದೆ. ಆದ್ದರಿಂದ ಜೀವನದಲ್ಲಿ ಒಮ್ಮೆಯಾದರೂ ನಾವು ಹಿಜಾಮ ಮಾಡಬೇಕು. ಅದರಿಂದಾಗಿ ಅನೇಕ ರೋಗಗಳಿಂದ ನಮಗೆ ರಕ್ಷೆ ಹೊಂದಬಹುದು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.